ಅಪ್ಪ, ಚಿಕ್ಕಮ್ಮ. ಶರಣ್ಯ, ಯಾಕೆ ಹೇಳ್ತಾ ಇದ್ಯಾ? ಇದೇ ನಿನ್ನ ಅವತಾರ? ಏನಾಯ್ತು ಶೇಖರ? ಎಲ್ಲ ಹೇಳ್ತೀನಿ. ಅಪ್ಪ ಇಲ್ಲಿ ಚಿಕ್ಕಮ್ಮ. ಇಲ್ಲ, ಹೊರಗಡೆ ಹೋಗಿದ್ದಾರೆ. ಇನ್ನೇನು ಬರೋ ಹೊತ್ತು. ಏನಾಯ್ತು ಹೇಳು ಶೇಖರ. ಬಂದ್ರಲ್ಲ? ಶೇಖರ, ಯಾಕಪ್ಪ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಇವಳು ಯಾಕೆ ಹೇಳ್ತಾ ಇದ್ದಾಳೆ? ಏನಾಯ್ತಮ್ಮ ಶರಣ್ಯ? ಅಪ್ಪ, ಇವಳನ್ನ ನಂಬಿ ನಾವೆಲ್ಲರೂ ಮೋಸ ಹೋಗಿದ್ದೀವಿ. ಏನೋ ಏನೋ ಹಾಗಂದ್ರೆ? ಅಪ್ಪ, ಸಂಧ್ಯನ್ ನೋಡಿ ತುಂಬ ದಿನ ಆಯ್ತಲ್ವಾ, ಅದಕ್ಕೆ ಸಿಟಿಗೆ ಹೋಗಿ ಅವಳಿಗೆ ಏನಾದರೂ ತೊಗೊಂಡು ಬಂದು ನಾಳೆ ನಾಳಿದ್ರಲ್ಲಿ ಸಂಧ್ಯನ್ ನೋಡ್ಕೊಂಡು ಬರೋಣ ಅಂತ ಸಿಟಿಗೆ ಹೋಗಿದ್ದೆ. ಮುಂದಕ್ಕೆ ಹೇಳಪ್ಪ. ಏನು ಹೇಳೋದು, ಇವಳು ಅದು ಯಾವುದೋ ಹುಡುಗನ ಜೊತೆ ಬೀದಿ ಸುತ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಇಷ್ಟು ದಿನ ನೀವು ಟ್ಯೂಷನ್ಗೆ ಕಾಲೇಜ್ಗೆ ಅಂತ ಕೊಟ್ಟಿದ್ದ ಫೀಸ್ ಎಲ್ಲ ಕಾಲೇಜ್ಗೂ ಕಟ್ಟಿಲ್ಲ, ಟ್ಯೂಷನ್ಗೂ ಕಟ್ಟಿಲ್ಲ, ಬುಕ್ಸು ತಗೊಂಡಿಲ್ಲ. ಎಲ್ಲ ಅವನ ಜೊತೆ ಕಾಲ ಕಳೆಯೋಕ್ಕೆ ಖರ್ಚು ಮಾಡಿದಾಳೆ ಅಷ್ಟೇ. ಶರಣ್ಯ, ಶೇಖರ ಹೇಳ್ತಾ ಇರೋದು ನಿಜನಾ? ಮಾತಾಡು. ನಿನ್ನನ್ನೇ ಕೇಳ್ತಾ ಇರೋದು. ನಾನು ಮೊದಲೇ ಹೇಳ್ದೆ ಸಿಟಿಲಿ ಇರ್ಸೋದು ಬೇಡ ಅಂತ. ಓಡಾಡ್ಕೊಂಡು ಬೇಕಾದ್ರೆ ಓದ್ಲಿ ಅಂತಾನು ಹೇಳ್ದೆ. ಆದ್ರೆ ನಿಮ್ಮಮ್ಮ ಅಯ್ಯೋ ಪಾಪ ನನ್ನ ಮಗ್ಳು ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ ಸಾವಿರ ಮಾತಾಡಿದ್ಲು. ಈಗ ನೋಡು ಏನಾಯ್ತು ಅಂತ. ಅಪ್ಪ, ದುಡ್ಡು ಹಾಳಾಗೋಗ್ಲಿ, ಮತ್ತೆ ಸಂಪಾದನೆ ಮಾಡ್ಕೋಬೋದು. ಆದರೆ ಇವಳು ಇಷ್ಟು ದಿನ ಸಮಯ ವೇಸ್ಟ್ ಮಾಡಿದಾಳಲ್ವಾ, ಆ ಸಮಯ ವಾಪಸ್ ಬರುತ್ತಾ? ಆ ಟೈಮ್ ವ್ಯಾಲ್ಯೂ ಏನಾದರೂ ಇವಳಿಗೆ ಗೊತ್ತಿದ್ಯಾ? ನೋಡಿದ್ಯಾ ನಿನ್ ಮಗಳು ಎಂತ ಗನಂದಾರಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ? ಅಯ್ಯೋ ಪಾಪ ನನ್ನ ಮಗಳು SSLCಲಿ ಡಿಸ್ಟಿಂಕ್ಷನ್ ಬಂದಿದ್ರು, ಕಾಲೇಜಿಗೆ ಸೇರ್ಸೋಕ್ಕಾಗಲ್ಲ ನಿಮಗೆ, ಎಂತೆಂಥವ್ರು ಹೇಗೇಗೋ ಓದ್ತಾರೆ, ಆದ್ರೆ ನನ್ನ ಮಗಳಿಗೆ ಎಲ್ಲ ಇತ್ತು ಹಾಗೆ ಹೀಗೆ ಅಂತ ಗಲಾಟೆ ಮಾಡಿ ಅವಳನ್ನ ಸಿಟಿಗೆ ಸೇರ್ಸಿದ್ಯಲ್ಲ. ನೋಡು ಈಗ ಏನಾಯ್ತು ಅಂತ. ನಿನ್ ಮಗಳಿಗೆ ಬುದ್ಧಿ ನೆಟ್ಗಿರ್ಬೇಕಾಗಿತ್ತು. ಸಿಟಿಗೆ ಹೋದವರೆಲ್ಲ ಓದ್ ಉದ್ಧಾರ ಆಗಿ ಬಂದಿಲ್ವಾ? ಇವಳಿಗೇನಾಗಿತ್ತು? ಸೌಭಾಗ್ಯ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಮಾತಾಡಿ ಇಬ್ರು. ಯಾಕೆ ಅಮ್ಮ ಮಗಳು ಇಬ್ರು ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಅಪ್ಪ, ನಾನು ಮಾಡಿದ ತಪ್ಪಿಗೆ ಅಮ್ಮನ ಯಾಕೆ ಬೈತಾ ಇದ್ದೀರಾ? ಬೈದೆ ಇನ್ನೇನ್ ಮಾಡೋದು? ಶೇಖರಂಗೆ ಓದ್ಬೇಕು ಅಂತ ಆಸೆ ಇತ್ತು, ಕಳ್ಸದ್ಲಾ? ಅಯ್ಯೋ ಜಮೀನ್ ಕೆಲಸ ಮಾಡೋರು ಯಾರು ಇಲ್ಲ ಅಂತ ಹೇಳಿ ಜಮೀನ್ ಕೆಲಸ ಮಾಡು ಅಂತ ಹೇಳಿ ಮಂದೆ ಇರಿಸ್ಕೊಂಡ್ಲು. ನಾನು ಅವತ್ತೇ ಹೇಳ್ದೆ ಇದೆಲ್ಲ ಬೇಡ ಅಂತ. ಓದಿದ್ರು ಓಡಾಡ್ಕೊಂಡು ಓದ್ಲಿ ಅಂತಾನು ಹೇಳ್ದೆ, ಯಾವುದನ್ನು ಕೇಳಲಿಲ್ಲ. ಇವಾಗ ನೋಡು ಏನಾಗಿದೆ ಅಂತ. ನಿನ್ಗೇನು ಹೋಗಿತ್ತು ಬುದ್ಧಿ? ನಿಮ್ಮ ಅಮ್ಮಂಗೆ ನಿನ್ನನ್ ಬಿಟ್ರೆ ನಿಮ್ಮ ಅಣ್ಣ ಆಗ್ಲಿ ನಿಮ್ಮ ಅತ್ತಿಗೆ ಆಗ್ಲಿ ಯಾರಿಗೂ ಕಣ್ಗೆ ಕಾಣಿಸಲ್ಲ. ಪಾಪ ಸಂಧ್ಯಾ ಬಸರಿ, ಅವಳಿಗೇನಾದ್ರೂ ತಿಂದ್ಯಾ, ಸಮಯಕ್ಕೆ ಸರಿಯಾಗಿ ಏನಾದ್ರೂ ಕುಡಿಯಕ್ಕೆ ಕೊಡೋದೋ ಏನೂ ಮಾಡ್ತಿರ್ಲಿಲ್ಲ. ಅದಕ್ಕೆ ಪಾಪ ಅವಳಿಗೂ ಬೇಜಾರಾಯ್ತು, ಅವ್ರ ಮನೆಗೆ ಹೋದ್ಲು. ಅಲ್ಲಾದ್ರೂ 4 ದಿನ ನೆಮ್ಮದಿಯಾಗಿ ಇದ್ದು ಬರ್ಲಿ. ಹುಟ್ಟೋ ಮಗು ಆರೋಗ್ಯವಾಗಿ ಹುಟ್ಟಬೇಕಲ್ಲ. ಈ ವಾತಾವರಣದಲ್ಲಿ ಅವಳಿದ್ರೆ ಮಗುಗೂ ಆ ಬುದ್ಧಿನೇ ಬರುತ್ತೆ. ನಿಮ್ಮಮ್ಮ ಹೋದಾಗ ನೀನು ತುಂಬ ಚಿಕ್ಕವನು. ನಮ್ಮ ನೆಂಟ್ರಿಸ್ಟ್ರೆಲ್ಲ ಹೇಳಿದ್ರು ಮಗು ಇನ್ನೂ ಚಿಕ್ಕದು, ನಿನಗೆ ಹೆಂಡತಿ ಅವಶ್ಯಕತೆ ಇಲ್ಲ ಅಂದ್ರು, ಮಗುಗೆ ತಾಯಿ ಅವಶ್ಯಕತೆ ಇದೆ, ಇನ್ನೊಂದು ಮದುವೆ ಮಾಡ್ಕೊ ಅಂತ. ಇವ್ರ ತಂದೆ ತಾಯಿ ನಮ್ಮ ಮಗಳನ್ನ ಕೊಟ್ಬಿಟ್ಟು ನಾಳೆ ನೀವು ಅವಳು ಕಷ್ಟ ಕೊಟ್ರೆ ಅದಕ್ಕೆ ನಿಮ್ಮ ಜಮೀನೆಲ್ಲ ಇವಳ ಹೆಸ್ರಿಗೆ ಮಾಡಿ ಅವಾಗ ನಮಗೆ ನಂಬಿಕೆ ಬರುತ್ತೆ ಅಂದರು. ನಾನು ಮುಟ್ಟಾಳನ್ ಥರ ಅದನ್ನೆಲ್ಲ ಮಾಡಿದೆ. ನೋಡು ಇನ್ಮೇಲೆ ಈ ಮನೇಲಿ ಇವರಿಬ್ಬರು ಇರಬೇಕು ಅಂದರೆ ಆ ಪತ್ರಕ್ಕೆ ಸೈನ್ ಹಾಕಕ್ಕೆ ಹೇಳು. ಎಲ್ಲ ಆಸ್ತಿನೂ ನನ್ನ ಹೆಸರಲ್ಲೇ ಇರಬೇಕು. ಇಷ್ಟ ಹೇಳಿ ದಯಾನಂದ್ ಅಲ್ಲಿಂದ ಹೊರಟೋಗ್ತಾರೆ. ಅಮ್ಮ, ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಲ್ಲ ಕಣೆ, ನಿನಗೋಸ್ಕರ ಇವ್ರನ್ನೆಲ್ಲ ಎದುರು ಹಾಕೊಂಡು ನಾನಿದ್ರೆ ನೀನು ಒಬ್ಳು ನನ್ನ ಜೊತೆಗೆ ಇರ್ತೀಯ ಅಂತ ತಿಳ್ಕೊಂಡು ನಾನು ಎಷ್ಟೆಲ್ಲ ಮಾಡಿದೆ. ಆದರೆ ನೀನು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡು ಬಂದಿದ್ಯಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನಾನು ಅವನ್ನ ತುಂಬ ನಂಬಿಟ್ಟೆ, ತುಂಬ ಪ್ರೀತಿ ಮಾಡಿಬಿಟ್ಟೆ. ಅವನು ಮೋಸ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಮೋಸ ಮಾಡ್ಬಿಟ್ನಾ ಅಂದರೆ ಅರ್ಥ ಏನೇ? ಅಯ್ಯಯ್ಯೋ, ಆ ಥರ ಏನೂ ಆಗಿಲ್ಲಮ್ಮ. ಮೋಸ ಮಾಡ್ದ ಅಂದರೆ ನನ್ನ ಪ್ರೀತಿಗೆ ಅವ್ನು ಮೋಸ ಮಾಡ್ದ ಅಷ್ಟೇ. ನಾನು ಅವನ ಜೊತೆ ಬೆಳಗಿಂದ ಸಾಯಂಕಾಲದವರೆಗೂ ಇರ್ತಿದ್ದೆ, ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ದೆ. ಅವನಿಗೋಸ್ಕರ ಎಲ್ಲ ಖರ್ಚು ಮಾಡಿದೆ. ಅಂದರೆ ಹೋಟ್ಲಿಗೆ ಹೋದ್ರೆ ನಾನೇ ಖರ್ಚು ಮಾಡ್ತಿದ್ದೆ, ಒಂದು ಮೂವಿಗೆ ಹೋದ್ರೂ ನಾನೇ ಖರ್ಚು ಮಾಡ್ತಿದ್ದೆ, ಅವ್ನ ಮೊಬೈಲ್ ಸರಿ ಇಲ್ಲ ಅಂದ್ರೂ ನಾನೇ ಖರ್ಚು ಮಾಡ್ತಿದ್ದೆ. ಅವನಿಗೆ ತುಂಬ ಹುಡುಗಿ ಸವಾಸ ಇತ್ತಂತೆ. ಎಲ್ಲರೂ ಪ್ರೀತಿ ಮಾಡು ಅಂತ ಟಾರ್ಚರ್ ಮಾಡ್ತಿದ್ನಂತೆ. ನನ್ನನ್ನು ನಂಬಿಸ್ಬಿಟ್ಟ ಅಮ್ಮ. ಅಷ್ಟು
ಬಿಟ್ರೆ ಇನ್ನೇನಿಲ್ಲ. ಆಡ್ಕೊಂಡು ನಗೋರ್ ಮುಂದೆ ಎಡು ಬಿದ್ದಂಗಾಯ್ತು ನಮ್ಮ ಪರಿಸ್ಥಿತಿ. ಈಗ ಊರವರೆಲ್ಲ ಕೇಳ್ತಾರೆ, ನಿನ್ ಮಗಳು ಕಾಲೇಜಿಗೆ ಹೋಗ್ತಿಲ್ವಲ್ಲ ಯಾಕೆ ಅಂತ. ನಾನೇನು ಉತ್ತರ ಕೊಡ್ಲಿ? ಇವಾಗ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ಅವಳಿಗೂ ಬುದ್ಧಿ ನೆಟ್ಗಿರ್ಬೇಕಾಗಿತ್ತು. ನಾನು ಇಲ್ಲಿ ಓದಕ್ ಬಂದಿರೋದು ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಅದನ್ನ ಬಿಟ್ಬಿಟ್ಟು ಕೊಟ್ಟಿರೋ ದುಡ್ಡನ್ನೆಲ್ಲ ಪಾರ್ಕು ಸಿನಿಮಾ ಅಲ್ಲಿ ಇಲ್ಲಿ ಅಂತ ಸುತ್ತಾಡಿ ಖರ್ಚು ಮಾಡಿ ಈಗ ಏನು ಇಲ್ದಂಗೆ ಬರೀ ಕೈಲಿ ಬಂದು ನಿಂತಿದ್ದಾಳೆ. ಅವಳು ಹಾಕೊಂಡಿರೋ ಬಟ್ಟೆ ನೋಡು. ನೋಡಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾಳೆ. ನೀವು ಹೇಳ್ದಂಗೆ ಜಮೀನೆಲ್ಲ ನಿಮ್ಮ ಹೆಸರಿಗೆ ಮಾಡಿಬಿಡ್ತೀನಿ. ಆದರೆ ನನ್ನ ಮಗಳು ನಾನು ಈ ಊರಲ್ಲಿ ತಲೆ ಎತ್ಕೊಂಡು ತಿರುಗಬೇಕು. ಇವಳಿಲ್ಲಿದ್ರೆ ಎಲ್ಲರೂ ಕೇಳ್ತಾರೆ, ನಿಮ್ಮ ಮಗಳಿಗೆ ಯಾಕೆ ಇಲ್ಲ ಇದ್ದಾಳೆ ಅಂತ. ಅದಕ್ಕೆ ಏನು ಉತ್ತರ ಕೊಡೋದು? ಇನ್ನು ಮುಂದೆ ಏನು ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಿ. ಅಪ್ಪ, ಈಗಾಗಲೇ ಅರ್ಧ ವರ್ಷ ಆಗೋಗಿದೆ, ಇವಳು ಕಾಲೇಜ್ಗೂ ಹೋಗಿಲ್ಲ. ಚಿಕ್ಕಮ್ಮ ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ. ಸರಿ, ಈಗ ಅದಕ್ಕೆ ಏನ್ ಮಾಡೋಣ ಅಂತೀಯಪ್ಪ? ಅದು ನಾಳೆ ನಾನು ಸಂಧ್ಯೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಶರಣ್ಯನು ನನ್ನ ಜೊತೆ ಬರಲಿ. ಅವಳಿಗೆ ಹೆರಿಗೆ ಆಗಿ ಅವಳು ಬಾಣಂತನ ಮುಗಿಸ್ಕೊಂಡು ಮಗು ಎತ್ಕೊಂಡು ಇಲ್ಲಿಗೆ ಬರ್ತಾಳಲ್ವಾ, ಆಗ ಸಂಧ್ಯನ ಜೊತೆ ಶರಣ್ಯನು ಇಲ್ಲಿಗೆ ಬರಲಿ. ಅಷ್ಟೊತ್ತಿಗೆ ಎಕ್ಸಾಮ್ ಎಲ್ಲ ಮುಗ್ದು ಹೋಗಿರುತ್ತೆ, ಜನಕ್ಕೂ ಗೊತ್ತಾಗಲ್ಲ. ಹಾ, ಶೇಖರ ಹೇಳ್ತಾ ಇರೋದು ಸರಿ. ಏನ್ ಸರಿ ನಿಂತಲೆ? ಸಂಧ್ಯಾ ಅವ್ರ ಅಪ್ಪ ಅಮ್ಮ ಕೇಳಿದ್ರೆ ಏನು ಉತ್ತರ ಕೊಡೋದು? ಇದೆಲ್ಲ ಅವ್ರಿಗೆ ಗೊತ್ತಾಗಿ ಅವ್ರನ್ನ ನಮ್ಮನ್ನ ಆಡ್ಕೊಂಡು ನಗ್ಬೇಕಾ? ಎಂತ ಮನೆ ಸಂಬಂಧ ಬೆಳೆಸಿದ್ವಿ ಅಂತ. ಆ ರೀತಿ ಏನೂ ಆಗಲ್ಲ ಅಪ್ಪ. ನಾನು ಸಂಧ್ಯಾಗೆ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತೀನಿ. ಶರಣ್ಯ, ಶೇಖರ ಹೇಳಿದ್ ಕೇಳಿಸ್ತಾ? ನಾಳೆ ಸಂಧ್ಯಾ ಮನೆಗೆ ಹೋಗ್ತೀಯಾ? ಸರಿ. ಸರಿಯಪ್ಪ, ನಾನು ಸಂಧ್ಯೆ ನೋಡಿಕೊಂಡು ಶರಣ್ಯನ ಅಲ್ಲೇ ಬಿಟ್ಟು ಬರ್ತೀನಿ. ಹುಷಾರಮ್ಮ ಶರಣ್ಯ. ಸರಿಯಮ್ಮ. ಹುಷಾರು ಕಣಪ್ಪ, ಸಂಧ್ಯನ್ನ ಕೇಳ್ದೆ ಅಂತ ಹೇಳು. ಆಯ್ತಪ್ಪ. ನಮ್ಮ ಮನೆ ಇದ್ಕೊಂಡು ನಮ್ಮ ಬೀಗ್ರ ಮನೆಗೆ ನಮ್ಮ ಮಗಳನ್ನ ಕಳಿಸೋ ಅಂತ ಪರಿಸ್ಥಿತಿ ಬಂತು. ಅಯ್ಯೋ, ಇವಳು ಮಾಡಿರೋ ಕೆಲಸಕ್ಕೆ ಈಗ ಎಲ್ಲರೂ ನನ್ನನ್ನೇ ಅನ್ನೋದು. ಏನ್ ಮಾಡಕ್ಕಾಗತ್ತೆ? ಸೌಭಾಗ್ಯ ಅವರೇ, ಇವ್ರು ಯಾಕೆ ಬಂದ್ರಪ್ಪ? ಇವ್ರಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಕಮಲವ್ರೆ, ಬನ್ನಿ ಕೂತ್ಕೊಳ್ಳಿ. ಅದೇನು ಇದ್ದಕ್ಕಿದ್ದಂಗೆ ಶರಣ್ಯ ಬಂದಿದ್ಲು? ಹಾ, ಅವಳು PGಗೆ ಸೇರ್ಕೊಂಡಿದ್ದಾಳಲ್ವಾ, ಅಲ್ಲಿಂದ ಟ್ಯೂಷನ್ ತುಂಬಾ ದೂರ ಇದೆಯಂತೆ. ಅದಕ್ಕೆ ಟ್ಯೂಷನ್ ಹತ್ರ ಇರೋ ಯಾವ್ದಾದ್ರು PGಗೆ ಸೇರ್ಸೋಣ ಅಂತ ಶೇಖರ ಅಂದ. ಅದಕ್ಕೆ ಅವನು ಜೊತೆಲಿ ಹೋಗಿದ್ದಾನೆ. ಸೇರಿಸ್ಬಿಟ್ಟು ಬಂದ್ಬಿಡ್ತಾನೆ. ಹೌದಾ? ಶರಣ್ಯ ಯಾಕೋ ಸಪ್ಪೆ ಮುಖ ಮಾಡ್ಕೊಂಡು ಹೋದ್ಲಲ್ಲ, ಏನಾಯ್ತೋ ಕೇಳೋಣ ಅಂತ ಬಂದೆ. ಏನಿಲ್ಲ, ಸೆಕೆಂಡ್ PUC ಅಲ್ವಾ, ತುಂಬಾ ಓದೋದಿರುತ್ತೆ, ಆ ಟೆನ್ಷನಲ್ಲಿ ಇದ್ಲೋ ಏನೋ. ಕೂತ್ಕೊಳ್ಳಿ. ಏನ್ರಿ, ಸೊಸೆ ತವ್ರ ಮನೆಗೆ ಹೋಗಿದ್ದಾಳೆ, ಈಗ ಎಲ್ಲ ಕೆಲಸ ನಿಮ್ಮೇಲೆ ಬಿತ್ತಲ್ಲ. ಏನ್ ಮಾಡೋದು, ಮಾಡ್ಲೇಬೇಕಲ್ವಾ? ಹೇಗೋ ಅವಳನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದಿದ್ರೆ ಅವಳು ಇಲ್ಲೇ ಇರ್ತಿದ್ಲು, ನೀವು ಆರಾಮಾಗಿ ರೆಸ್ಟ್ ಮಾಡ್ಬೋದಿತ್ತು. ನೀವಿಲ್ದೇ ಇರೋದನ್ನೆಲ್ಲ ಮಾಡಕ್ ಹೋದ್ರೆ ಅವಳು ಇಲ್ಲಿಂದ ಜಾಗನೇ ಖಾಲಿ ಮಾಡ್ಬಿಟ್ಲು. ನನ್ನ ಕಷ್ಟ ನನಗೆ, ಇವರೊಬ್ರು. ಅಯ್ಯೋ, ಅವ್ರವ್ರಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ನಮ್ಮತಿ ಮನೇಲಿ ಯಾರು ಕೇಳೋರಿದ್ದಾರೆ ಕಮಲಾ ಅವ್ರೆ? ಅದು ಅಲ್ಲದೆ ಅವಳು ಹೇಗೆ ಹೇಳ್ತಾನೋ ಅದೇ ತರ ಇವನು ಕುಣಿತಾನೆ. ಆದ್ರೂ ನಿಮ್ ಬುದ್ಧಿವಂತಿಕೆನ ಮೆಚ್ಚಬೇಕಾದ್ರೆ ಸೌಭಾಗ್ಯ ಅವ್ರೆ, ದಯಾನಂದ್ ಅವ್ರನ್ನ ಮದ್ವೆ ಮಾಡ್ಕೋಬೇಕಾದ್ರೆ ಜಮೀನೆಲ್ಲ ನಿಮ್ ಹೆಸರಿಗೆ ಮಾಡಿಸ್ಕೊಂಡ್ರಿ. ಓಹೋ, ಆ ವಿಷಯ ಇವಳಿಗೂ ಗೊತ್ತಾ? ಮಾಡಿಸ್ಕೊಂಡ್ ಪ್ರಯೋಜನ ಏನು? ಯಾಕ್ರಿ ಸೌಭಾಗ್ಯ ಹೀಗೆ ಕೂತಿದ್ದೀರಾ? ಏನಾದ್ರೂ ಮಾತಾಡಿ. ಸೌಭಾಗ್ಯಂಗೆ ಈ ಸಮಯದಲ್ಲಿ ಕಮಲಾ ಜೊತೆ ಮಾತಾಡಕ್ಕೆ ಇಷ್ಟನೇ ಆಗ್ತಿರಲ್ಲ. ಯಾಕಂದ್ರೆ ಸೌಭಾಗ್ಯ ಅವ್ರ ಟೆನ್ಷನಲ್ಲಿ ಅವ್ರಿರ್ತಾರೆ. ಅಯ್ಯೋ, ಇವತ್ತಂತೂ ನನಗೆ ಏನು ಮಾತಾಡಬೇಕು, ಏನು ಕೆಲಸ ಮಾಡಬೇಕು ಒಂದು ಅರ್ಥ ಆಗ್ತಿಲ್ಲ ಕಣ್ರಿ ಕಮಲಾ ಅವರೇ. ಯಾಕೋ ಮನ್ಸಿಗೆ ಒಂಥರ ಬೇಜಾರ. ಯಾಕ್ರಿ, ಏನಾಯ್ತು? ಏನಾದರೂ ಇದ್ರೆ ನನ್ನ ಹತ್ರ ಹೇಳಿ. ಒಬ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ ಅಂತಾರಲ್ವಾ? ಅಯ್ಯೋ, ಆ ಥರ ಏನಿಲ್ಲ. ಇಲ್ಲ, ನೀವು ಮಾಮೂಲಿ ಹಾಗೆ ಮಾತಾಡ್ತಿಲ್ಲ, ಏನೋ ಯೋಚನೆ ಮಾಡ್ತಿದ್ದೀರಾ, ಬೇಕೋ ಬೇಡವೋ ಅಂತ ಮಾತಾಡ್ತಿದ್ದೀರಾ. ಯಾಕೆ? ನಾನು ನಿಮ್ಮ ಮನೆಗೆ ಬಂದಿದ್ದು ಇಷ್ಟ ಆಗಿಲ್ವಾ?
ಏನಿಲ್ಲ, ಶರಣ್ಯ ನಿನ್ನೆ ರಾತ್ರಿ 8 ಗಂಟೆಗೆ ಬಂದ್ಲು. ಅವಳ ಹತ್ರ ಹೀಗೆ ಮಾತಾಡ್ತಾ ಮಲಗಿದ್ದು ನೈಟ್ 12:30 1 ಗಂಟೆ ಆಗೋಗಿತ್ತು. ತಲೆನೋವು, ಅದು ಅಲ್ಲದೆ ಅವಳು ಬೇರೆ ಇವಾಗ ತಕ್ಷಣ ಹೋಗ್ತೀನಿ ಅಂದ್ಲಲ್ಲ, ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಅಯ್ಯೋ, ಅದಕ್ಕೆಲ್ಲ ಯಾಕ್ರಿ ಬೇಜಾರು ಮಾಡ್ಕೊಳ್ತೀರಾ? ಎಕ್ಸಾಮ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾಳಲ್ವಾ, ಚೆನ್ನಾಗಿ ಓದ್ಲಿ. ಅವಳು ಹೊರಡ್ಬೇಕಾದ್ರೆ ನೀವು ಈ ರೀತಿ ಸಪ್ಪೆ ಮುಖ ಹಾಕ್ಕೊಂಡಿದ್ರೆ ಅವಳಿಗೂ ಬೇಜಾರಾಗುತ್ತೆ. ಓ, ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡು ಹೋದ್ಲೇನೋ. ಹಾಂ ಹೌದು. ಸರಿ, ಹಾಗಿದ್ರೆ ನೀವು ರೆಸ್ಟ್ ಮಾಡಿ, ನಾನಿನ್ನು ಬರ್ತೀನಿ. ಸದ್ಯ ಎದ್ದು ಹೋದ್ರು. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದಿದ್ರೆ ನಾನು ಎಲ್ಲ ವಿಷಯನೂ ಅವ್ರಿಗೆ ಹೇಳ್ಬಿಡ್ತಿದ್ನೋ ಏನೋ. ನಾನೇನೋ ಮೊನ್ನೆ ಫೋನಲ್ಲಿ ಒಂದು ಮಾತಂದಿದ್ದಕ್ಕೆ ಅದನ್ನು ನನಗೆ ವಾಪಸ್ ತಿರುಗಿಸ್ಬಿಟ್ರು. ಇನ್ನು ಈ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ಅಷ್ಟೇ. ಆಮೇಲೆ ಈಗೇನೋ ಶೇಖರ್ ಶರಣ್ಯನ ಸಂಧ್ಯಾ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.